ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಶಮ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ತಿಂಡಿಗೆ ರೊಟ್ಟಿ ಜೊತೆ ಚಿಕನ್ ಸುಕ್ಕ ತಿಂಡಿ ಮುಗಿಸಿ ಈಗ ನಾನು ನಿಮಗೆ ನುಗ್ಗಿ ಗಿಡ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನುಗ್ಗಿ ಗಿಡದಲ್ಲಿ ಹೂಗಳು ಬಂದಿದೆ. ಹೂಗಳು ಬಂದ ಮೇಲೆ ಮಂಗಗಳು ತುಂಬ ನುಗ್ಗಿ ಮರದಲ್ಲೇ ಇರ್ತವೆ. ನುಗ್ಗಿ ಹೊಷ್ಟು ಮತ್ತು ನುಗ್ಗಿ ಗಿಡದ ಚಿಗುರು ಸೊಪ್ಪು ಎಲ್ಲ ತಿಂತವೆ ಅವು. ಹಾಗಾಗಿ ನಾವು ಕಾಯ್ದುಕೊಂಡು ಬಿಟ್ಟಂಥ ಹೂವನ್ನು ನುಗ್ಗಿಕಾಯಿ ಆಗಿದ್ದಾವೆ. ಮಂಗಗಳೆಲ್ಲ ಬಿಟ್ಟಿರ್ತಾವಲ್ಲ, ಅಲ್ಲಿ ಹೂವು ಇದ್ದಲ್ಲಿ ನುಗ್ಗಿಕಾಯಿ ಬಂದಿದೆ. ನುಗ್ಗಿ ಗಿಡ ಚೆಂದ ಚಿಗುರ್ತಾ ಬರ್ತದೆ, ಆದರೆ ಮಂಗಗಳು ಬಂದು ಮುರ್ಕೊಂಡು ತಿನ್ಕೊಬಿಡ್ತವೆ. ಹೂಗಳು ತಿಂದುಬಿಡ್ತವೆ. ಅದರಲ್ಲಿ ಉಳಿದಿರೋದ್ರಲ್ಲಿ ಕಾಯಿಗಳು ಬಂದಿವೆ. ನೋಡಿ, ಅಲ್ಲಿ ಕಾಯಿಗಳು ಕಾಣ್ತಾ ಇದ್ದಾವೆ. ಮರ ದೊಡ್ಡದಿದೆ. ದೊಡ್ಡದಿದ್ದರೆ ಕಾಯಿಗಳು ತುಂಬ ಬರ್ತಿತ್ತು, ಆದರೆ ಮಂಗಗಳು ಬಿಟ್ಟಿಲ್ಲಲ್ಲ, ಹೂವೆಲ್ಲ ತಿನ್ಕೊ ಹೋಗ್ಬಿಟ್ಟಿದ್ದಾವೆ. ಹಾಗಾಗಿ ಅಲ್ಲಿ ಕಾಯಿಗಳು ಕಾಣ್ತವೆ. ಜಾಸ್ತಿ ಏನು ಬಂದಿಲ್ಲ, ಒಂದು 20ರಿಂದ 30 ಕಾಯಿಗಳು ಬಂದಿವೆ ಅಷ್ಟೇ, ಜಾಸ್ತಿ ಏನು ಬಂದಿಲ್ಲ. ನೋಡಿ, ತುಂಬ ಟೇಸ್ಟಿಯಾಗಿ ಉಂಟು ನಮ್ಮ ಮನೆಯ ನುಗ್ಗಿಕಾಯಿ. ಹಾಗಾಗಿ ನಾವು ಕಾಯ್ಕೋಬೇಕಾಗ್ತದೆ. ಹೂವು ಬಿಟ್ಟಾಗ ಕಾಯ್ತಾ ಇರಬೇಕು. ಮಂಗಗಳ ಬಂದು ತಿನ್ನಬಾರ್ದು ಅಂತ ತಿನ್ಕೊಬಿಡ್ತವೆ. ಇಲ್ಲಾದರೆ ಮನೆ ಮೇಲಾದ್ರು ಬಂದು ನುಗ್ಗಿ ಗಿಡದ ಮೇಲೆ ಹೋಗಿಬಿಡ್ತವೆ. ಹಾಗಾಗಿ ಕಾಯ್ತಾ ಇರಬೇಕು. ನಾವು ಎಲ್ಲರೇ ಹೊರಗಡೆ ಹೋದರೆ ಇಲ್ಲಿ ಬಂದು ತಿನ್ಕೊ ಹೋಗ್ಬಿಡ್ತವೆ. ನಾಯಿ ಬೊಗಳಿದ್ರು ಹೋಗೋದಿಲ್ಲ, ಹೆದರೋದೇ ಇಲ್ಲ ಮಂಗಗಳು. ಹಾಗಾಗಿ ನಾವು ಕಾಯ್ತಾ ಇರಬೇಕಾಗ್ತದೆ. ನೋಡಿ, ನುಗ್ಗಿಕಾಯಿ ಈ ಸಲ ಇಷ್ಟೇ ನುಗ್ಗಿಕಾಯಿ ಸಿಕ್ಕಿರೋದು ನಮಗೆ, ಜಾಸ್ತಿ ಏನು ಸಿಕ್ಕಿಲ್ಲ. ಮರ ತುಂಬ ದೊಡ್ಡದಿದೆ, ಆದರೆ ನುಗ್ಗಿಕಾಯಿಗಳು ಸ್ವಲ್ಪ ಬಂದಿದೆ. ನೋಡಿ, ತುಂಬ ಹಸಿರಾಗಿ ಚೆನ್ನಾಗಿ ದೊಡ್ಡದಿದೆ ನುಗ್ಗಿ ಮರ, ಆದರೆ ಕಾಯಿಗಳು ಲೆಕ್ಕ ಮಾಡುವಷ್ಟೇ ಇದೆ, ಮಾರಲಿಕ್ಕೆಲ್ಲ ಆಗೋದಿಲ್ಲ. ನೋಡಿ, ನುಗ್ಗಿ ಮರ. ಇಂಥ ನಮ್ಮ ಹಳ್ಳಿಯ ವಿಡಿಯೋಸ್ಗಳು ಬರ್ತಾ ಇರ್ತವೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.